ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ್ ಲೈಕ್ ಕಮೆಂಟ್ ಮಾಡೋದು ನೋಡಿ ಬಹಳ ಖುಷಿ ಅನಿಸ್ತೈತಿ. ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಆಗುದಿಲ್ಲ. ಕೋಟಿ ಕೋಟಿ ನಮಸ್ಕಾರ ಎಲ್ಲರಿಗೂ. ಇದು ಜನ ಮಾತಾಡ್ತಿರುದು, ಯಾಕಂದ್ರ ಅವ್ರಿಗೆ ಧ್ವನಿ ಇಲ್ಲ ಮಾತಾಡಿದ್ರ ಯಾಕೆ ನಾವ ಕಾಂಟ್ರವರ್ಸಿ ಒಳಗ ಬೀಳುದ್ರಿ. ಇದು ಒಂದು ಚರ್ಚೆ ಆಗ್ಬೇಕು ರಾಜ್ಯದಾಗ. ಇದು ನಿಮ್ಮ ವಾಹಿನಿ ಒಳಗ್ ಬಂದ್ರೆ ಚರ್ಚೆ ಆಗ್ತೈತಿ, ಜನರು ವಿಚಾರ ಮಾಡಕ್ ಶುರು ಮಾಡ್ತಾರು, ಎಲ್ಲಿ ಯಾರು ತಪ್ಪಿದಾರು, ಯಾರು ಏನಾತು ಅನ್ನೋದ ಒಂದು ರಾಜ್ಯದ ಜನರಿಗೆ ಗೊತ್ತಾಗ್ಬೇಕು. ಅಂದ್ರ ಆ ಒಂದು ಹೋರಾಟ ಯಶಸ್ವಿ ಆದ್ರೂ ಅದನ್ನ ನಾವು ಬೆಳೆಸ್ಕೊಳಕ್ ಆಗ್ಲಿಲ್ಲ. ಆ ಹೋರಾಟನ ನಾವ ಸ್ವಂತ ಬೆಳೆದು ಅವ್ರ ಮಕ್ಕಳು ಬೆಳೆದ್ರು. ಆ ಹೋರಾಟದ ಬಗ್ಗೆ ಒಂದಿಟ್ಟು ಜನರಿಗೆ ಇವತ್ತು ಎಚ್ಚರಿಕೆ ಕೊಡ್ರಿ, ಇನ್ನೂ ನಮ್ಗೆ ಅವಕಾಶ ಬೇಕಂತಾರು, ಸಂಘಟನೆ ಮಾಡಕ್ ಬೇಕಂತಾರು ಅಂತ ಹೇಳಿ ಮಾತಾಡಕ್ ಶುರು ಮಾಡ್ರಿ. ನಾ ಹೇಳಿದ ವಿಷಯ ನಿಮ್ಗೆ ಗೊತ್ತಾಗ್ತಿತ್ತೋ ಇಲ್ಲ ಆಮೇಲೆ ಅದ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಕೂಡಿಕೊಂಡ ಒಂದು ರಾಜಕೀಯ ಸಾಮಾಜಿಕ ನ್ಯಾಯಕ್ಕಾಗಿ, ಮೀಸಲಾತಿಗಾಗಿ ಒಂದ ಹೋರಾಟವನ್ನ ಮಾಡಿದ್ರೆ 2004-5 ಇರಬಹುದು. ಅದು ದೇವೇಗೌಡರ ಪಕ್ಷದಾಗ ಜನತಾದಳದಾಗ ಇದ್ದಂತ ಮಹಾನ್ ನಾಯಕರೆಲ್ಲ ಕೂಡಿ ಒಂದ ಅಹಿಂದ ಸಮಾವೇಶ ಹುಬ್ಳಿ ಒಳಗೆ 10 ಲಕ್ಷ ಗಂಟ್ಲೆ ಮಂದಿನ ಕೂಡಿಸ್ತಾರ. ಜನಾನು ಈ ಎಲ್ಲಾ ಸಮಾಜಕ್ಕೆ ಅಹಿಂದಕ ರಾಜಕೀಯವಾಗಿ ಆತು, ಆರ್ಥಿಕವಾಗಿ ಆತು, ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿಲ್ಲ, ನಮ್ಗೆಲ್ಲ ಸಿಗ್ಬೇಕಂತ ಸ್ವಯಂ ಪ್ರೇರಿತವಾಗಿ ಆ ಹುಬ್ಬಳ್ಳಿ ಒಂದು ಸಮಾವೇಶ ನೋಡಿದಾಗ ಅಧಿಕಾರಕ್ಕೆ ನಕ್ಕಿ ಬರ್ತಾರ ಅನ್ನೋ ಎಲ್ಲಾ ಅಹಿಂದ ವರ್ಗಕ್ಕೆಲ್ಲ ಖುಷಿ ಆಗಿರ್ತೈತೆ. ಆದ್ರೆ ಆ ಅಹಿಂದ ವರ್ಗ ಇವತ್ತ ಏನಪ್ಪಾ ಅಹಿಂದ ವರ್ಗ ಹಿಗ್ಯಾಕಾತು, ಏನ್ ಚರ್ಚೆಗಳು ಚಲೋ ಅದಾವ. ಯಾಕಂದ್ರೆ ಅಹಿಂದ ವರ್ಗಕ್ಕೆ ಅಧಿಕಾರನೂ ಕೊಟ್ರವ್ರ. ಆನಂತರ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಕಾಂಗ್ರೆಸ್ಗೆ ಬಂದ್ರು. ಕಾಂಗ್ರೆಸ್ಗೆ ಬಂದಾಗ 5-8 ವರ್ಷ ಸತತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಈ ಅಹಿಂದ ನಾಯಕ ಅನ್ನೋದಕ್ಕೆ, ಯಾಕಂದ್ರೆ ಸಿದ್ದರಾಮಯ್ಯನವರಂತ ಒಂದು ವ್ಯಕ್ತಿತ್ವ, ಅಲ್ಲಿ ಇರುವಂತ ಎಲ್ಲಾ ಲೀಡರ್ಗಳಿಗೆ ವ್ಯಕ್ತಿತ್ವ, ಅವ್ರಿಗೆ ಅಧಿಕಾರ ಕೊಟ್ರೆ ಪೂರ್ಣ ಪ್ರಮಾಣದ 8 ವರ್ಷ ಪೂರ್ಣ ಯಾವುದೇ ಒಂದು ಸರ್ಕಾರ ಕೂಡ ಹೊಂದಾಣಿಕೆ ಮಾಡ್ಕೋದ 8 ವರ್ಷ ಅವ್ರಿಗೆ ಕೊಟ್ರೆ. ಆದ್ರೆ ಅಹಿಂದ ಈ ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ, ದಲಿತರಿಗೆ ಏನೇನೇ ನ್ಯಾಯ ಸಿಕ್ತು, ಎಷ್ಟು ಮೀಸಲಾತಿ ಸಿಕ್ತು, ಸಾಮಾಜಿಕ ನ್ಯಾಯ ಎಷ್ಟು ಸಿಕ್ತು, ಎಷ್ಟು ಮಂದಿ 2ನೇ ಲೈನ್ ಲೀಡರ್ ಆದ್ರು, ಎಷ್ಟು ಮಂದಿ MLC-ಗಳಾದ್ರು, ಎಷ್ಟು ಮಂದಿ MP-ಗಳಾದ್ರು, MLA-ಗಳಾದ್ರು, ಇವತ್ತು ಚರ್ಚೆ ಮಾಡಕ್ ಶುರು ಮಾಡಿದ್ದಾರೆ. ಯಾಕಂದ್ರೆ ನೀವು ಕಮೆಂಟ್ ಮಾಡಿರ್ತಾನೆ ಚರ್ಚಾ ಇದು, ಅದ್ರಾಗ ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ, ಇದಿದ್ರೆ ಏನು ಒಳ್ಳೇದಾಗೈತಂದ್ರೆ ಒಳ್ಳೇದ, ಅಥವಾ ಇನ್ನೂ ಟೈಮ್ ಬೇಕಾದ್ರೆ ಟೈಮ್. ಯಾಕಂದ್ರೆ 8 ವರ್ಷ ಕೊಟ್ಟು ಕ್ಯಾಬಿನೆಟ್ದಾಗ ಅನೇಕ ಜನ ಮಂತ್ರಿ ಆದ್ರೆ, ಅವ್ರ ಮಕ್ಕಳು MLA-ಗಳಾದ್ರೆ, ಮಂತ್ರಿ ಆದ್ರೆ, MP-ಗಳಾಗಿದ್ದಾರೆ. ಈಗ ಅಂದ್ರೆ ಇಷ್ಟ ಅಧಿಕಾರ ಕೊಟ್ಟಾಗನು ನೀವು ಅಹಿಂದ ವರ್ಗಕ್ಕೆ ನ್ಯಾಯ ಕೊಟ್ರಿ ನಾವ್ರ ಅಂತ ಮಂದಿ ಕೇಳ್ತಾರ. ಅವ್ರು ಅಹಿಂದ ವರ್ಗದವ್ರು ಕೇಳ್ತಾರ, ಕೊಟ್ಟಿದಾರೋ ಇಲ್ಲೋ ನೀವು ಸಮಜಾಯಿಸಿ ಕೊಡುದು ಅಲ್ಲಿ ಆ ನಾಯಕರದ ಜವಾಬ್ದಾರಿ ಅದು. ಯಾಕಂದ್ರೆ ಒಟ್ಟಾರೆ ಈ ಅಹಿಂದದಾಗ ಅವತ್ತ ಸಿದ್ದರಾಮಯ್ಯನವರಿದ್ರು, ಆಮ್ಯಾಗ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, CM ಇಬ್ರಾಹಿಂ, ಮಹದೇವ್ ಪ್ರಸಾದ ಮುಂತಾದ ಅನೇಕ ನಾಯಕರಿದ್ರು. ಇವತ್ತು ಇಬ್ರಾಹಿಂ ಅವರ ಹೋಗಿದಾರ, ಹೊರಗದಾರ. ಆದ್ರ ಇವತ್ತು ಸಿದ್ದರಾಮಯ್ಯನವ್ರಿಗೆ 8 ವರ್ಷ ಅಧಿಕಾರ ಕೊಟ್ಟ ಮ್ಯಾಗ ಏನೂ ಮಾಡಕ್ ಆಗ್ಲಿಲ್ಲ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರು ಇನ್ನೂ ಟೈಮ್ ಬೇಕು ಅಹಿಂದಕ್ಕಂತಾರ. ಆದ್ರ ಅಹಿಂದ ಟೈಮ್ 8 ವರ್ಷ ಮುಖ್ಯಮಂತ್ರಿ ಆದ್ಮ್ಯಾಗ ನೀವು 2ನೇ ಲೈನ್ ಲೀಡರ್ಗಳನ್ನ ಯಾರನ್ನೂ ಬೆಳೆಸಲಿಲ್ಲ. ಅಹಿಂದ ಚಿಂತಕರ ವಾದ ಇದೆ, ಅಹಿಂದ ಸಮುದಾಯದ ವಾದಗಳು ಏನಾಗಿದಾವ, ನೀವು ಯಾರನ್ನೂ ಬೆಳೆಸಲಿಲ್ಲ ರಾಜಕೀಯವಾಗಿ. ಎಷ್ಟು ಮಂದಿಗೆ ಅಲ್ಪಸಂಖ್ಯಾತರನ್ನ ಏನ್ ಮಾಡಿರಿ ನೀವು 2ನೇ ಲೈನ್ ಲೀಡರ್ಗಳನ್ನ? ಹಿಂದುಳಿದ ವರ್ಗದವ್ರಿಗೆ ಎಷ್ಟು ಮಂದಿನ ಬೆಳೆಸಿರಿ ರಾಜಕಾರಣದಾಗ? ಎಷ್ಟ ನಿಗಮ ಮಂಡಳಿಗೆ ಕೊಟ್ರಿ? ದಲಿತರಿಗೆ ಎಷ್ಟು ಕೊಟ್ರಿ? ನೀವು ನಿಮ್ದನ್ನ ಅಹಿಂದನ್ನ ನಿಮ್ಮ ಸಿಗಬೇಕಾದಂತ ನ್ಯಾಯಗಳನ್ನ ನೀವ ತಗೊಂಡ್ರಿ, ಸಿಗಬೇಕಾದ ಹುದ್ದೆಗಳನ್ನ ನೀವ ತಗೊಂಡ್ರಿ. ಅದನ್ನಂತ ಅವ್ರ ವಾದ ಐತದ. ಅವ್ರ ಉದಾಹರಣೆಗಳು ಕೊಡ್ತಾರ. 8 ವರ್ಷ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ್ರು, ಈಗ ಮತ್ತ ಅವ್ರ ಮಗ ಯತೀಂದ್ರ ಅವ್ರ ಕ್ಯಾಬಿನೆಟ್ ದಾಗದಾರ. ಆನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಮತ್ತೀಗ ಕ್ಯಾಬಿನೆಟ್ ದಾಗದಾರ. ಪರಮೇಶ್ವರ್ ಅವ್ರ ಡೆಪ್ಟಿ CM ಆಗಿದಾರ. ಮಹದೇವಪ್ಪ ಅವ್ರ ಮಂತ್ರಿ ಇದ್ರು, ಈಗ MLA ಅದಾರ. ಅವ್ರ ಮಗ ಸುನಿಲ್ ಬೋಸ್ MP ಅವರಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರ ಮಂತ್ರಿ ಅದಾರ. ಅವ್ರ ಮಗಳ ಕುಮಾರಿ ಪ್ರಿಯಾಂಕಾ ಅವ್ರ ಸಂಸದರಾಗಿದ್ದಾರೆ. ಇನ್ನು ಮುನಿಯಪ್ಪ ಅವ್ರ ಮಂತ್ರಿ ಆಗಿದ್ದಾರೆ. ಅವ್ರ ಮಗಳ ರೂಪಾ ಶಶಿಧರ್ MLA ಅದಾರ. ಅಂದ್ರೆ ಒಟ್ಟ ಈ ಅಹಿಂದದೊಳಗ ನೀವು ಬೆಳೆದ್ರಿ, ನಿಮ್ ಮಕ್ಕಳನ್ನ ಬೆಳೆಸಿರಿ ಅಂತೇಳಿ ಕೆಲವು ಜನರ ವಾದ ಐತೆ. ಆ ವಾದಕ್ಕೆ ಉತ್ತರ ಕೊಡುದು ಬಿಡುದು ನಿಮಗ್ ಬಿಟ್ಟಿದ್ದ. ಆದ್ರೆ ಚರ್ಚೆ ಅಂತೂ ಚಾಲೂ ಐತೆ. ನಿಮ್ಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟಾಗ 2ನೇ ಲೈನ್ ನಾಯಕರನ್ನ ಬೆಳೆಸಲಿಲ್ಲ. ನೀವು ಅಧಿಕಾರದಾಗಿದ್ದಾಗ ಒಂದು ಅಹಿಂದ ಸಮಾವೇಶಗಳು ಮಾಡ್ಲಿಲ್ಲ, ಕಷ್ಟ ಕಾರ್ಪಣ್ಯಗಳನ್ನ ಕೇಳಲಿಲ್ಲ. ನೀವು ಅಹಿಂದನ ಬರೀ ಒಂದು ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಕೊಂಡಿರಿ ಅಂತ ಕೆಲವು ಜನ ಮಾತಾಡ್ತಾರೆ. ಅದು ಮಾತಾಡಿದ್ದು ಕರೆನೋ ಸುಳ್ಳು ಕಮೆಂಟ್ ಮಾಡ್ರಿ.
ಒಟ್ಟಾರೆ ಅಹಿಂದ ಒಂದ ಶಕ್ತಿಯಿಂದ ಈ ರಾಜ್ಯದೊಳಗ ಸರ್ಕಾರಗಳು ಬದಲು ಮಾಡುವಂತ ಒಂದು ಶಕ್ತಿ ಈ ಸಮುದಾಯಗಳಿಗೆ ಐತಿ. ಆದ್ರೆ ಆ ಸಮುದಾಯ ನೀವು ಅಧಿಕಾರಕ್ಕೆ ಬಂದಾಗ ಆ ಸಮುದಾಯಗಳಿಗೆ ಸಿಗಬೇಕಾದ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದ ನಿಮ್ ಮುಂದೆ ಆತನು. ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಮಸ್ಕಾರ.